ಸುಮಾರು 50 ವರ್ಷದಿಂದ ನಿಂತಿತ್ತು. ಹಿಂದೆ 1 ವರ್ಷದಿಂದ ತಿರ್ಗಾ ಪ್ರಾರಂಭಗೊಂಡು 2 ವರ್ಷದಿಂದ ಸೇವೆ ಸಮಿತಿಯಿಂದ ನಾವು ಮಲ್ಲೇಶ್ ಸಂಪಂಗಿ, ರಮೇಶ್ ಕೋಣು, ಟಿ ಮಂಜು, ಮುನಿಯಪ್ಪ, ನಮ್ಮ ಮುಂದೆ ನಾಯಕನಾದ ಸೋಮನಾಥ್ ಅವರು ಮುಂದೆ ಬಂದಿದ್ದಾರೆ. ಮುಂದೆ ನಾಯಕನಾಗಿ ನಾವು ಮಾಡ್ತೀವಿ. MS ಮಂಜುನಾಥ್, ಮುನಿರಪ್ಪ ಕೋಡು, ಶಫೀಖಾನ್, ಮಾಜಿ ಮೆಂಬರ್ ಶೇಖರ್, ಮೂರ್ತಿ, ವಾಜಿದ್ ಭಾಷಾ, ಶ್ರೀನಿವಾಸ್, ರಾಜಣ್ಣ, ವಿನೋದ್ ಎಲ್ಲ ಸೇರಿ ಟ್ರಸ್ಟಿಂದ ಮುಂದಿನ ವರ್ಷ ಇನ್ನೂ ಅದ್ಭುತವಾಗಿ ಈಗಲೇ ಊರು ಗ್ರಾಮಸ್ಥರು ಹಾಗೂ ಬಡಾವಣೆ ನಿವಾಸಿಗಳು ಎಲ್ಲ ಪ್ರೋತ್ಸಾಹದಿಂದ ಸೇವೆ ಸಮಿತಿಯಿಂದ ಮುಂದುವರಿಸ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ಆಶೀರ್ವಾದ ಒಳ್ಳೆಯದು. ಪ್ರಾರಂಭವಾಗಿ ಉನ್ಮಂಗಲ ಮಾರ್ಗಗಳಿಗೆ ಕೋಡು, ಕೆಂಪಾಪುರ ಬಡಾವಣೆಗಳಿಗೆಲ್ಲ ಲೆವೆಟು, ಟೀನ್ವೆ, ವಿನಾಯಕ ಲೆವೆಟು, ರಾಯಿ ಬೃಂದಾವನ, ಪೋಡು ಇವೆಲ್ಲ ಮಾರ್ಗವಾಗಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಬಿಂಗಿಪುರ. ಹೇಗೆ ಅನಿಸ್ತದೆ ಅಂತ ಒಂದು ಹಬ್ಬ ವಾತಾವರಣ ಸೃಷ್ಟಿಯಾಗಿದೆ ಬಿಂಗಿಪುರ. ಸೃಷ್ಟಿ ಆಗ್ತಾ ಇದೆ, 2 ವರ್ಷದಿಂದ ಆಗ್ತಾ ಇದೆ. ದೇವ್ರ ಮಹಿಮೆಯಿಂದ ದೇವರು ಇಲ್ಲ ಅಂತ ಇದ್ರು ಕೆಲವರು. ದೇವ್ರ ಮಹಿಮೆಯಿಂದ ಈಗ ಶುರು ಆಗಿದೆ 2 ವರ್ಷದಿಂದ. ಮಾನ್ಯ ಭಕ್ತಾದಿಗಳೇ, ಈ ದಿನ ಬಿಂಗಿಪುರ, ಪೋಡು ಹಾಗೂ ಕೆಂಪಾಪುರ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಏಳುಮಂದಮ್ಮ ದೇವಿಯ 2ನೇ ವಾರ್ಷಿಕೋತ್ಸವವನ್ನು ನಾವು 3 ಗ್ರಾಮಸ್ಥರು ಸೇರಿ ಹಾಗೂ ಬಡಾವಣೆಗಳು ಎಲ್ಲ ಸೇರಿ ಒಟ್ಟಾಗಿ ಈ ದಿನ 2ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ದಿನ ಕಾರ್ಯಕ್ರಮ ಬಿಂಗಿಪುರ ಗ್ರಾಮದಿಂದ ಪ್ರಾರಂಭವಾಗಿ ಹುಲಿಮಂಗಲ ಮಾರ್ಗವಾಗಿ ಕೆಂಪಾಪುರಕ್ಕೆ ಸೇರುತ್ತೆ. ಅಲ್ಲಿಂದ ಮತ್ತೆ ಪ್ರಾರಂಭವಾಗಿ ಹುಳ್ಳಳ್ಳಿ ಗೇಟ್ ಮುಖಾಂತರ ನಮ್ಮ ಚಿನ್ನಸ್ವಾಮಿ ಬಡಾವಣೆ, ಆಶ್ರಯ ಬಡಾವಣೆ ಈ ಮುಖಾಂತರ ಹಾದು ಮತ್ತೆ ಬಿಂಗಿಪುರ ಗ್ರಾಮಕ್ಕೆ ತಲುಪಿ ಇಲ್ಲಿಂದ ಪೋಡು ಗ್ರಾಮಕ್ಕೆ ಹೋಗುತ್ತೆ. ಪೋಡು ಗ್ರಾಮದಿಂದ ಮತ್ತೆ ವಿನಾಯಕ ಬಡಾವಣೆ, ಗ್ರೀನ್ವೇ ಬಡಾವಣೆ ಹಾಗೂ ಸಾಯಿ ಬೃಂದಾವನ ಬಡಾವಣೆಯಲ್ಲಿ ಮುಕ್ತಾಯವಾಗುತ್ತೆ. ಈ ಕಾರ್ಯಕ್ರಮದೊಂದಿಗೆ ಮೆರವಣಿಗೆಯೊಂದಿಗೆ ನಾವು ಒಂದು ಮೊಬೈಲ್ DJ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆ ಈ ಮೆರವಣಿಗೆ ವಾಹನ ಜೊತೆ ನಾವು ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಭಕ್ತಾದಿಗಳು ಈ ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಹೋದ ಬಾರಿ ಇನ್ನೂ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಆದರೆ ಈ ಬಾರಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮ ನಡೀತಾ ಇದೆ. ಆದರೂ ಕೂಡ ಪ್ರತಿ ವರ್ಷ ಮಾಡೋ ಉದ್ದೇಶ ಇರೋದರಿಂದ ಈ ಸರಿ ಸಹ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ವರ್ಷಗಳಲ್ಲಿ ಇದನ್ನು ಇನ್ನೂ ವಿಜೃಂಭಣೆಯಿಂದ ಆಚರಿಸಿ ಏನು ಕಾಮಗಾರಿ ನಡೀತಾ ಇದೆ ಇದನ್ನು ಸಂಪೂರ್ಣಗೊಳಿಸಿ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತ ಹೇಳ್ತೀನಿ. ಹಾಗೂ ಈ ಏನು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಎಲ್ಲ ಭಕ್ತಾದಿಗಳು ಸೇರಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕು. ನಮ್ಮ ಸೇವಾ ಸಮಿತಿಯಿಂದ ಹೋದ ವರ್ಷದಿಂದ ಸ್ಟಾರ್ಟ್ ಆಗಿ ಇನ್ನು ಮುಂದಿನ ದಿನಗಳಲ್ಲೇ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಾಗಿ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಲೇಔಟ್ಗಳವರು, ಬಡಾವಣೆಗಳೆಲ್ಲ ಸೇರಿ ಮಾಡಬೇಕಂತ ಅಂದ್ಕೊಂಡಿದ್ದೀರಿ. ಇನ್ನು ಮುಂದೆ ವರ್ಷ ಇದೇ ಥರ ಮುಂದುವರಿತಿದೆ. ಯಾರು ನಮ್ಮವರು ಅವ್ರಿಗೆಲ್ಲ ಒಳ್ಳೇದು ಮಾಡ್ತಾ ಬರ್ತಾವ್ರೆ. ಆದರೆ ನಮ್ಮ ಮುಂದೆ ಇಷ್ಟೊಂದು ಅದ್ದೂರಿಯಾಗಿ ಮಾಡಿರಲಿಲ್ಲ. ಈಗೆಲ್ಲ ಲೇಔಟವರು, ಎಲ್ಲ ಊರಿನವರು ದೇವರು ನಂಬಿಕೆ ಅನ್ನೋದನ್ನು ತಗೊಂಡು ಆ ಅಮ್ಮನ ಆಶೀರ್ವಾದ ತೊಗೊತವ್ರೆಲ್ಲ ಬಂದು ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಇದು ಸುಮಾರು ನಾವು ಒಂದು 20-50 ವರ್ಷದಿಂದ ನಿಲ್ಲಿಸಿದ್ರು. ಆದರೆ ಎಲ್ಲ ಊರು ಗ್ರಾಮಸ್ಥರು, ಆಮೇಲೆ ನಮ್ಮ ಕಮಿಟಿ, ದೇವಸ್ಥಾನ ಕಮಿಟಿಯವರು, ಆಮೇಲೆ ನಮ್ಮ ಜಗ್ಗು, ರಮೇಶ್ ಅಣ್ಣವರು ಎಲ್ಲ ಇಲ್ಲಿ ತುಂಬ ಥರ ಎಲ್ಲ ಇದ್ಕೊಂಡು ಎಲ್ಲ ಟೋಟಲ್ಲಿ ಎಲ್ಲ ಒಂಥರ ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಆಚರಿಸ್ಬೇಕು ಅಂದ್ಬಿಟ್ಟು ಮಾತಾಡಿ ಕೂತು ಎಲ್ಲ ಊರು ಗ್ರಾಮಸ್ಥರೆಲ್ಲ ಸೇರಿ ಮಾತಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ. ಈಗ ದೇವಸ್ಥಾನ ಕಮಿಟಿ ಕೆಲಸ ನಡೀತಾ ಇರೋದ್ರಿಂದ ಇನ್ನು ಮುಂದೆ ದೇವಸ್ಥಾನ ಫಿನಿಶ್ ಆದ ಮಟ್ಟಕ್ಕೆ ಬಂದಾಗ 3 ವರ್ಷಕ್ಕೊಂದ್ಕಿಂತ ಗ್ರ್ಯಾಂಡಲ್ಲಿ ಮಾಡೋಕೆ ಮಟನ್ ಊಟ ಹಾಕಿ ಸುಮಾರು ಒಂದು 100 ಮರಿ ಹತ್ತತ್ರ ಹಾಕ್ತೀರಿ. 100 ಮರಿ ಅನ್ನದಾನ ಮಾಡಿದ ಅಯ್ಯಮ್ಮನ ಹೆಸರಲ್ಲಿ ಎಲ್ಲ ಪಬ್ಲಿಕ್ಕು ಜನ ಬಂದು ಊಟ ಮಾಡಿಕೊಂಡು ಅಯ್ಯಮ್ಮನ ಆಶೀರ್ವಾದ ತೊಗೊಂಡು ಹೋಗಲಿ ಅಂತ ನಾವು ಕೇಳೋದು. ಹೋದ ವರ್ಷದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು ಒಂದು 30-35 ವರ್ಷದಿಂದ ನಿಲ್ಲಿಸಿದ್ರು. ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದರಿಂದ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಬಿಂಗಿಪುರ, ಪೋಡು, ಕೆಂಪಾಪುರ ನಮ್ಮ ಬಡಾವಣೆ ಲೇಔಟ್ಗಳಿಗೆ ಎಲ್ಲವೂ ನೀವು ಭಾಗವಹಿಸ್ಬೇಕು ಅಂತ ಕೇಳಿಕೊಂಡು ಇನ್ನೊಂದು 2 ಮಾತು ಬಿಂಗಿಪುರ ಗ್ರಾಮದಿಂದ ಸರ್ವರಿಗೂ ಆದರ ಸುಸ್ವಾಗತ. ಎಲ್ಲರೂ ಬಂದು ದೊಡ್ಡ ಗುರು ಹಿರಿಯರು ಎಲ್ಲರೂ ಬಂದು ನಮ್ಮ ದೇವಿಯ ದರ್ಶನವನ್ನು ಮಾಡಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಎಲ್ಲರೂ ಸಹಕರಿಸಿ ದೇವಿಯ ಪಾತ್ರಕ್ಕೆ